ನಿಂದಿರಿಸಿ ಕಾಟ ಮಾಡಿ ಕಾಟಂಬಕ್ಕಲ್ಲಿ ಏನೈತ್ರಿ ಇಷ್ಟೊತ್ತು ವಿಡಿಯೋ ಮಾಡ್ಕೊಂಡು ಬಂದೆ ಮ್ಯಾಗಲಿಂದ ಶೀಲ ಸುರು ತರ ಈ ಕಡೆ ಆ ಕಸ ಕಟ್ಟಿ ಹೆಂಗೆ ಯಾರು ತಿಂಬೋದು ಆ ಜೋಳ ಅಧಿಕಾರಿಗಳು ತಿನ್ನೋದಿಲ್ಲ ನಾವೇ ತಿನ್ನೋದು ಸಿಸ್ಟಮ್ ಚೇಂಜ್ ಮಾಡ್ರಂತ ಕೇಳ್ಬೇಕು ನಾವು ಇನ್ನೀ ಕೇಳಕತ್ತೀನ್ರಿ ಇಷ್ಟೊತ್ತು ಅಲ್ಲಿ ಹೋಗಿ ನೋಡ್ರಿ ಜೋಳ ಚೆನ್ನಿಗೆ ಹಾಕ್ತಾರಲ್ಲ ಒಂದನ್ನ ಬಿಡ್ತಾವೇನು ಚೆನ್ನಿಗೆ ಹಾಕೋದಂತೂ ವರ್ಸ್ಟ್ ಅದು ಪ್ಲಾನ್ ಅಂತೂ ಕಂಪ್ಲೀಟ್ ವರ್ಸ್ಟ್ ಪ್ಲಾನ್ ಅದು ಚೆನ್ನಿಗೆ ಹಾಕೋದು ಆ ಟ್ರಾಲಿ ಪಲ್ಟಿ ಹಾಸೋದು ಕೂಡ ಅಲ್ರಿ ಸೀದಾ ಗೋಡನ್ಯಾಗ ಹಾಕ್ಯಂಬುದು ಒಳ್ಳೇದು ವೇಬ್ರಿಜ್ ಮಾಡೋದ್ರಿಂದ ನಮಗೇನಿಲ್ಲ ಪರ್ ಡೇ ಎಕ್ಸಾಕ್ಟ್ಲಿ ಮಿನಿಮಮ್ ಆಗಿ ನಮ್ಗೆ 10 ಗಾಡಿ ಕೊಡಂಗೆ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಆ ಒಂದು ಗಾಡಿಗಳು ಅಲ್ಲಿ ಇಮಿಡಿಯೇಟ್ಲಿ ಆಗುತ್ತೆ ಸರ್. ನೀವು ಅವ್ರಲ್ಲಿಂದ ತಗೋಬೇಕು ಸರ್. 10 ಗಾಡಿ ಅಲ್ಲಿ ಇರ್ಬೇಕು ಸರ್. TFMS ಮುಂದೆ 10 ಗಾಡಿ ಅಂದ್ರೆ ನಿರಂತರವಾಗಿ ಹೋಗ್ತಿರ್ಬೇಕು ಬರ್ತಿರ್ಬೇಕು. ಅಲ್ಲಿ ಹೋಗಿ ಬರೋದಕ್ಕೆ 2 ರೌಂಡ್ ಆಗುತ್ತೆ 1 ಅವರ್ ಇಲ್ಲಿ ರೋಡ್ ಅಲ್ಲಿ ಅನ್ರೋಡ್ ಹೌದಾ 2 ಅವರ್ ಸರ್. ಸರ್ 10 ಗಾಡಿ ಅಂತಂದ್ರೆ ಸರ್ ಅವರು ಸಿದ್ದಾಪುರ ಫುಡ್ಡಿ ಇದರಲ್ಲಿ 40 ಗಾಡಿ ಇದಾವೆ ಸರ್. 40ರಿಂದ 50 ಗಾಡಿ ಇದಾವೆ. ಅವ್ರಿಂದ ಬೇರೆ ಬೇರೆ ಕಳಿಸಿ ನಮಗೆ ಇಲ್ಲಿ ಬೇಕಂತಾನೆ 2ನೇ ಗಾಡಿ ಇದಾವೆ 3 ಗಾಡಿ ಇದಾವೆ ಅಂತ ನಮಗೆ ರಾಂಗ್ ಗೈಡೆನ್ಸ್ ಮಾಡ್ತಾರೆ. ಅದಕ್ಕೆ ನೀವು ಮಾತಾಡಿ 10 ಗಾಡಿ ಕೊಡಂತ ಹೇಳ್ತಾರೆ. ಶಾಸಕರಿಗೆ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಕೇಸಲ್ಲಿ ಮಾಡಕ್ಕೆ ನಮ್ಮ ತಾಲೂಕಿಗೆ ಏನಾಗಿದೆ ಸರ್, ಶಾಸಕರು ಇದ್ರ ಬಗ್ಗೆ ಕೇರೇ ಇಲ್ಲ. ಏನು ಬರ್ತಾರ ಹೋಗ್ತಾರ ಅವ್ರ ತಿಪ್ಲಮ್ಮಂಗ ಆಗೈತೆ ಸರ್. ಹಂಗಾಗಿ ಅವ್ರಿಗೆ ಏನಾಯ್ತಪ್ಪ ಅಂದ್ರೆ ಗೋಸ್ರಾಜ್ ಅವ್ರು ಬಂದಾಗ ಬರ್ತಾರ ಬಿಡ್ತಾರೆ. ಇಷ್ಟಕ್ಕೆ ರೈತರಿಗೆ ಮಾಡೋದು ಮಳೆ ಯಾರಪ್ಪಂದಲ್ಲ, ಮಳೆ ಯಾವಾಗ ಬರ್ತದೋ ಗೊತ್ತಿಲ್ಲ. ತಹಸೀಲ್ದಾರ್ ಇವ್ರ ಮೇಲೆ ಮಾಡೋದಾಗ್ತಾ ಮಳೆ ನಾನು ಹೇಳ್ತಾ ನಿನ್ನೆ ಕಬ್ಬಲ್ಲಿ ಏನು ಮಾಡೋ ಮಳೆ ನೋಡಿದ್ರೆ ಆ ನಮ್ಮನೆ ಮಳೆ ಬಂದು ಮಾಲ್ ಏನಾಗುತ್ತೆ ಸರ್. ಹುಳ ತಗೊಂಡಿದ್ದು ಆಗಲಿ ಸರ್. ಸುಮಾರು 100 ಟ್ರ್ಯಾಕ್ಟರ್ ಅಂದಾಜು ನಿದ್ರೆ ಮಾಡ್ತೀವಿ ಗುಜೆ ಬಂದಿದೆ. ಹೌದಲ್ಲ, ಈಗ ಅಲ್ಲಿ ಲಾರಿಗಳೇ ಬರಲಿಲ್ಲ ಅಂತಂದ್ರೆ ಲೋಡಿಂಗೇ ಆಗಲಿಲ್ಲ ಅಂದ್ರೆ ಇವ್ರು ಎಷ್ಟಂತ ಮಾಡ್ತಾರ ಮಾಡಿ ಎಲ್ಲಿಡ್ತಾರ ಎಲ್ಲಿಡ್ತಾರೆ. ಈ ನಮ್ಮನ್ನು ಪರಿಸ್ಥಿತಿ ಆದಾಗ ನೀವೇ ಏನು ಮಾಡಿದ್ರೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ. ಆ ಸಿದ್ಧತೆ ದಾರಿ ಕಾಯಿಸ್ಬೇಕು, ಅದೇ ತುಂಬಬೇಕು, ರಚಿತ ಕಾಯಿಸ್ಬೇಕು, ಈಗ ಇವ್ರು ಕಡಿಮೆ ಮಾಡ್ತಾರಲ್ಲ TFMS ಇವ್ರು ಗೋಡನ್ ಈಗೇನು ರೈತರಿಗೆ ತೊಗೊಂಡು ನಿಮ್ ಕಳ್ಸಂತದೇನಲ್ಲ ಹಂಗೆ ಮಾಡ್ತಾರೆ. ನಿಮ್ ಮಾಲನ್ನ ಟ್ಯಾಕ್ಟರ್ದಾಗ ಹಂಗೆ ಇಟ್ಕೊಂಡು ಕುಂತ್ರ ಬಾಡಿಗೆ ಕೊಡ್ಬೇಕಮ್ಮ, ರೈತ ಕೊಡ್ಬೇಕು. ಇವ್ರೇನು ಕೊಡಲ್ಲ, TFMS ಕೊಡಲ್ಲ, ಕಮಿಷನ್ ಅಂತ ತಗೋತಾನ, ಕಮಿಷನ್ ತಗೋತಾನ ಅಷ್ಟೇ. ಬಟ್ ನೀವು ಸ್ಟಾಕ್ ಮಾಡ್ಕೊಳ್ಳೋಕೆ ನೀವು ಒಂದು ಗೋಡನ್ ವ್ಯವಸ್ಥೆ ಇಟ್ಕೋಬೇಕು ಸರ್. ಇದ್ರ ಬಗ್ಗೆ ನಾನೊಂದು 2 ನಿಮಿಷ ಸರ್. ಇವಾಗ ಜೋಳ ಏನು ಖರೀದಿ ಮಾಡಕತ್ತಾರಲ್ಲ ಸರ್, ಆ್ಯಕ್ಚುಲ್ ಆಗಿ ಅದನ್ನು ಫಿಲ್ಟರ್ ಮಾಡಿ ತೊಗೋಬೇಕು ಪದ್ಧತಿ ಪ್ರಕಾರ. ಈಗೂ ಫಿಲ್ಟರ್ ಮಾಡಕತ್ತಾರ ಸರ್. ನಿಮ್ಗೆ ಟೈಮ್ ಸಿಕ್ಕರೆ ಹೋಗಿ ಬರೋಣ. ಈ ಲಾರಿ ಈ ಟ್ರ್ಯಾಕ್ಟರ್ ಅವ್ರಿಗೂ ಹಿಂಗೆ ಸುರುತ್ತಾರೆ ಅದ್ರ ಮೇಲೆ, ಬಟ್ ಬುಡಕ್ಕೆ ಬ್ಲಾಕ್ ಮಾಡ್ಯಾರ ಸರ್ ಅದನ್ನು ಫಿಲ್ಟರ್ ಆಗೋದನ್ನು. ಅಲ್ಲಲ್ಲ 1 ನಿಮಿಷ ಆಗ್ಯದಲ್ಲ, ಅದನ್ನು ಫಿಲ್ಟರ್ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ ಸರ್ ಅಲ್ಲಿ. ರೈಸ್ ಅಲ್ಲ ಸರ್, ಅಲ್ಲಲ್ಲ ಅದ್ರ ಬದಲು ಅಲ್ಲಲ್ಲ ಇಶ್ಯೂ ಅಲ್ಲ ಸರ್. ಈಗ ಅದ್ರ ಬದಲು ಸೀದಾ ಡೈರೆಕ್ಟ್ ಆಗಿ ಒಳಗೆ ಹಾಕ್ಕೋಬೋದಲ್ಲ ಸರ್. ಅಲ್ಲಲ್ಲ ಓಕೆ, ರೈತರಿಗೆ ಅನಾನುಕೂಲ ಅಲ್ಲ ಸರ್. ಈಗ ಅದ್ರ ಡೈರೆಕ್ಟ್ ತಗೊಳ್ರಿ, ಡೈರೆಕ್ಟ್ ತಗೊಂಡ್ಬಿಟ್ರಿ, ಅದನ್ನೇ ಒಳಗೆ ಹಾಕ್ಸಂಬಿಡ್ರಿ. ಹಾಂ, ಮಾಲ್ ರಿಜೆಕ್ಟ್ ಆಗೋದಲ್ಲ, ಅಲ್ಲಿ ಆಗಕ್ಕೆ ಬಿಡೋದಲ್ಲಪ್ಪ. ಹಾಂ, ಇಲ್ಲಿ ಯಾವಾಗ ಈ ಒಂದು ರೈತರಿಂದ ಭತ್ತವಂತ ಹೇಳಿ ಸುಮಾರು 1500ಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥದ್ದು ಇವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ. 1500ಕ್ಕಿಂತಲೂ ಮೇಲ್ಪಟ್ಟಿರ್ತಕ್ಕಂಥ ರಿಜಿಸ್ಟರ್ ಮಾಡ್ತಕ್ಕಂಥ ಟೈಮ್ಗಳೇ ನಮಗೆ ಇಂತಿಷ್ಟು 1000 ಕ್ವಿಂಟಲ್ ಬರ್ತಂತ ಇವ್ರಿಗೆ ಗೊತ್ತಿದೆ. ಯಾವಾಗ ಈ ಒಂದು ಜೋಳ ತಗೊಳ್ಳಾರ ಖರೀದಿ ಮಾಡ್ಲಾರಕ್ಕಿಂತ ಮುಂಚೆಗೆ ಗೊತ್ತಿದೆ. ಮತ್ತು ಇದನ್ನು ಪ್ರೊವೈಡ್ ಮಾಡ್ಕೊಂತಕ್ಕಂಥದ್ದು ಯಾರು ಸರ್ ಇದು ಕರ್ತವ್ಯ?
ಈಗ ಅದನ್ನ ಈಗ ಅಲ್ಲ ಈಗ ಗೋಡಾನ್ ವ್ಯವಸ್ಥೆ ಮಾಡ್ಕೊಂಬೋರು ಯಾರು ಇದು ಮಾಡ್ಕೊಂಬೋರು ಯಾರು ನೋಡಿ ಸರ್. ಈಗ ಕಳೆದ ಒಂದು ಸುಮಾರು 15 ದಿವಸದಿಂದ ಸ್ವಲ್ಪ ನಿಂತ ಬೇಳೆ ನಿಂದ್ರೆ ಮಾತಾಡಿ ಕಳೆದ 20 ದಿನದಿಂದ ಸುಮಾರು 3 ದಿವಸ ಮಲಗಿದ್ರು ಸರ್. ಈಗ ತಾವು ನಿತ್ಯ ನೋಡ್ಕೊಂಡು ಹೋಗ್ತೀರಿ, ಒಂದ್ಸಲ ತಾವು ನೋಡ್ಲಿಲ್ಲ ಇಲ್ಲಿ ಏನಾಗ್ತದೆ ಏನಂತ ತಾವೂ ಬರಲಿಲ್ಲ. ಈಗ ಒಂದು DD ಅವರಾಗಿರ್ತಕ್ಕಂಥವ್ರು ಅವರು ಬರಲಿಲ್ಲ. ಈಗ ಅಲ್ಲಿರ್ತಕ್ಕಂಥವ್ರು ಅವ್ರು ಏನಪ್ಪ ಅಂದ್ರೆ ಇರೋರು 2 ಸ್ಟಾಪ್ ಇದೆ ಸರ್. ಒಂದೇ ಸೆಕೆಂಡ್ ಅಲ್ಲಿ 2 ಸ್ಟಾಪ್ ಇದ್ದಾರೆ ಸರ್. ಇಡೀ PAPMC ಅಲ್ಲಿ 2 ಸ್ಟಾಪ್ ಇದೆ. ಅಲ್ಲಿ ರೈತರು ಅವ್ರ ಮಾತು ಕೇಳಕ್ ತಯಾರಿಲ್ಲ. ಅಧ್ಯಕ್ಷರು ಸುಮಾರು ಸಲ ನಾನು ಬಂದು ಹೇಳಿದ್ವಿ ಸರ್, ಈ ರೀತಿ ಮಾಡೋದು ಬೇಡ, ಏನು ರಿಜಿಸ್ಟ್ರೇಷನ್ ನೀವು ಮಾಡ್ಕೊಂಡಿದ್ರೆ ಅದು ಸೀರಿಯಲ್ ನಂಬರ್ ಮಾಡ್ರಿ ಅಂತೇಳಿ. ಸೀರಿಯಲ್ ನಂಬರ್ ಇದು ಮಾಡಿದವರು ನಾವೇ ರೈತರೇ. ಬಟ್ ಅದನ್ನ ಕರೆಕ್ಟಾಗಿ ಕಂಟ್ರೋಲ್ ಮಾಡ್ತಕ್ಕಂಥವ್ರು ಯಾರ ಕಡೆಯಿಂದ ಆಗ್ತಾ ಇಲ್ಲ. ಅಲ್ಲಿ ಪೊಲೀಸರು ಬರ್ತಾರ, ಪೊಲೀಸರು ಬರ್ತಾ ಇಲ್ಲ. ಹಗಲು ರಾತ್ರಿ ಅಲ್ಲಿ ಸುಮಾರು 15-20 ದಿನದಿಂದ ಕನಿಷ್ಠ 4-5 ದಿನ ಮಲಗ್ತಾ ಇದ್ದಾರೆ. ಗುರುವಾರ ದಿನ ರಾತ್ರಿ ಬಂದಿರತಕ್ಕಂಥ ಟ್ರ್ಯಾಕ್ಟರ್ಗಳು ಇವತ್ತು ಇದಾಗ್ತಿದೆ ಸರ್. ಇವತ್ತು ಸರ್ ಇಲ್ಲಿ ಕೇಳಿ ಸರ್, ಈಗ ಗುರುವಾರ ದಿನ ರಾತ್ರಿ ಬಂದಿದೆ ಟ್ರ್ಯಾಕ್ಟ್ರು. ಗುರುವಾರ ಬಂತಂದ್ರೆ ಶುಕ್ರವಾರ, ಶನಿವಾರ, ಆದಿವಾರ, ಇವತ್ತು ಸೋಮವಾರ. ಈಗ ಜಸ್ಟ್ ಇನ್ನೂ ಬಂದಿಲ್ಲ, ಲೈನಿಂಗ್ ಬಂದಿಲ್ಲ ಅಂದ್ರೆ 5 ದಿನ ಒಬ್ಬೊಬ್ಬರು ರೈತರು ತಗೊಂಡು ಬಂದು ಅವ್ರ ಟ್ರ್ಯಾಕ್ಟರ್ ಏನೋ ಒಂದು ಬಾಡಿಗೆ ಸ್ವಲ್ಪ ಅಟ್ಲೀಸ್ಟ್ ಇದನ್ನ ಮಾಡಿ ಸರ್. ಇದು ಸರ್ ಇವತ್ತು ನೀವು ಹೇಳ್ತೀರಿ ಸರ್, ಆಯ್ತು 10 ಗಾಡಿ ಕೊಡ್ತಾರಂದ್ರೆ ಈ ಸಿದ್ದಪ್ಪ ಕರ್ಸಬೇಕಾದ್ರೆ ಅದು ಕೊಡಲ್ಲ ಸರ್. ಅದಕ್ಕೆ ನಾವೇನ್ ಮಾಡ್ತೀವಿ ಸರ್, 2 ದಿನ ನಾವು ಆಮೇಲೆ ಸುಮ್ಮನೆ, ಯಾಕಂದ್ರೆ 10-12 ದಿನದಿಂದ ಇದು ಪ್ರಾಬ್ಲಮ್ ಎಲ್ಲರಿಗೂ ತಿಳಿಸಿವಿ ಸರ್. DD ಸಾಹೇಬ್ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಏನು ಪರಿಸ್ಥಿತಿ ನೋಡಿ ವ್ಯವಸ್ಥೆನ 2 ದಿವಸ ಒಳಗಾಗಿ ನೀವು ಸರಿಪಡಿಸ್ಕೊಂಡ್ರೆ ಓಕೆ. ಹೋಗಲಿಲ್ಲ ಅಂದರೆ ರೈತರು ಸುಮ್ಮನಿರೋದಿಲ್ಲ. ಇವತ್ತು ನಾನು ಮತ್ತೆ ಮಳೆ ಬರ್ತದೆ. ಮಳೆ ಬಂದಾಗ ಏನನ್ನ ಅನಾಹುತ ಆಗಿದ್ರೆ ಭಾಳ ಮೊದಲೇ ಬರ್ತೀವಿ. ಮತ್ತು ನಾವು ಲೆಟ್ರ್ ಕಳಿಸಿ ಇನ್ನೂ ಒಂದು 10 ಲಾರಿ ನಿರಂತರವಾಗಿ 10 ಲಾರಿ ಇರಬೇಕು. ಇಲ್ಲ ಅಂತಂದ್ರೆ ಇದು ಪರ್ಯಾಯ ವ್ಯವಸ್ಥೆ ಮಾಡಂತ ಹೇಳಿ ನಾವು ಬೀಗ ಹಾಕೋದಂತೂ ಗ್ಯಾರಂಟಿ. ಯಾರು ಬಂದು ನಾವು ಕೇಳಂಗಿಲ್ಲ. TPSMCನಲ್ಲಿ ಮುಂಗಾರಿ ಹೈಬ್ರಿಡ್ ಜೋಳ ಖರೀದಿ ಮಾಡ್ತಕ್ಕಂಥ ಸಂದರ್ಭದಾಗ ಇಲ್ಲಿ ರೈತರು ನೋಂದಣಿ ಮಾಡೋದು 1510 ರೈತರದ್ದು ನೋಂದಣಿ. ಖರೀದಿ ಮಾಡೋದು ಎಷ್ಟಪ್ಪ ಅಂದರೆ 645. 50% ಕೂಡ ಆಗಿಲ್ಲ. ಅದರಲ್ಲಿ ಖರೀದಿ ಮಾಡುವ ಅಂದಾಜು 2,40,000 ಚೀಲ. ಅದಕ್ಕೆ ಕ್ವಿಂಟಲ್ ಅದಕ್ಕೆ ಖರೀದಿ ಮಾಡಿದ ಎಷ್ಟು 1 ಲಕ್ಷ. ಇನ್ನು 1 ಲಕ್ಷ ಸಮಥಿಂಗ್ ಖರೀದಿ ಮಾಡಬೇಕು. ಇಷ್ಟೆಲ್ಲ ಪೆಂಡಿಂಗ್ ಇಟ್ಕೊಂಡು ಮತ್ತು ನೋಡಿ ಹಿರೇಕೊಟ್ನಾಕಲ್ಲಿ 379ನಲ್ಲಿ 165. ಈಗ ಹಲವಾರು ಕಡೆ 50% ಕೂಡ ಖರೀದಿ ಮಾಡಿಲ್ಲ. 50% ಖರೀದಿ ಮಾಡಿಲ್ಲ. ಮತ್ತು ಇಲ್ಲಿ ಏನಾದ, ಇಲ್ಲಿ ಖರೀದಿ ಮಾಡ್ತಕ್ಕಂಥ ಜೋಳನ ಲೋಡ್ ಮಾಡ್ಕೊಂಡು ರೈತರಿಗೆ ಹೋಗ್ಬೇಕಂತ ಹೇಳಿ ಏನು ಲಾರಿಗಳಿಗೆ ಇಲ್ಲಿ ಇದು ಕೊಟ್ಟಿದ್ರು, ಗುತ್ತಿದಾರಿಕೆ ಕೊಟ್ಟಿದ್ರು. ಗುತ್ತಿದಾರಿಕೆ ಏನೇನಪ್ಪ ಅಂದರೆ ಇದೇ ಮಾನವೀಯರು ತೊಗೊಂಡಾರ. ಬಟ್ ಅವರು ಗುತ್ತಿದಾರಿಕೆಯಲ್ಲಿ 10-15 ಲಾರಿಗಳನ್ನು ಸತತವಾಗಿ ಕಳಿಸ್ತಂತ ಹೇಳಿದವರು 2 ಲಾರಿ ಕಳ್ತಾರೆ, 3 ಲಾರಿ, 4 ಲಾರಿ, ಹೀಗೆ 1, 2, 3 ಹಿಂಗೆ ಕೊಡ್ತಾರೆ. ಹೊರತಾಗಿ ಒಂದು ದಿವಸ ಆದರೂ 5-6 ಲಾರಿ ಕೊಟ್ಟಿಲ್ಲ. ಅವ್ರು ಲಾರಿ ಕೊಡ್ತಾಯಿಲ್ಲ. ಹಿಂಗಾಗಿ ರೈತರ ಪರಿಸ್ಥಿತಿ ಗಂಭೀರ ಆಗ್ಯದ. ಅವ್ರು ಟ್ಯಾಕ್ಟ್ರಿಗಳ ತಂದಂಥ ಮಾಲನ್ನು ಅವರು ಅನ್ಲೋಡ್ ಮಾಡ್ಬೇಕಂದ್ರೆ ಅನ್ಲೋಡ್ ಮಾಡೋಕ್ಕೆ ಆಗೋದಿಲ್ಲ. ಮಾಲು ಅದು ಲೋಡಾಗಿ ಹೋದರೆ ಇದು ಅನ್ಲೋಡ್ ಆಗ್ತದೆ, ಲೋಡೇ ಆಗೋದಿಲ್ಲ. ಈ ಪರಿಸ್ಥಿತಿ ಹಿಂಗಾಗಿ ಅದಕ್ಕೆ 2,000-3 ಸಾವಿರ ಅಂದಾಜು ಅದು ಖರ್ಚು ಕೊಡಬೇಕು. ಟ್ಯಾಕ್ಟ್ರಿಗೆ ಇರ್ಬೋದು, ಲಾರಿ ಇರ್ಬೋದು, ಅವ್ರಿಗೆ ಏನು ಅನುಕೂಲ ಅದು ಖರ್ಚು ಕೊಡಬೇಕು. ಅದು 8 ದಿನ ಆಗಿದೆ ಇಲ್ಲಿ ಬಂದು. ಮತ್ತು ದಿನ ಮಳೆ ಬರ್ತಾಯಿದೆ, ಗಾಳಿ ಬರ್ತಾಯಿದೆ, ಸಿಡ್ಲು. ಇವತ್ತು ನಾಳೆ ಮಳೆ ಬಂತಂದರೆ ಅಲ್ಲಿರ್ತಕ್ಕಂಥ ಮಾಲೆಲ್ಲ ಸಂಪೂರ್ಣ ತೋದೋದ್ರೆ ಅದನ್ನು ಯಾರು ಕೇಳೋಂಗಿಲ್ಲ. ಅದನ್ನು ಯಾರು ಅಂಥ ಪರಿಸ್ಥಿತಿಯಲ್ಲಿ ರೈತರು ಅದಾರ. ಅದಕ್ಕೆ ನಾವು ತಹಸೀಲ್ದಾರ್ ಅವ್ರಿಗೆ ಮಾತಾಡೀವಿ. ನೋಡಿ, ನಮಗೆ ಅದೆಲ್ಲ ಗೊತ್ತಿಲ್ಲ. 10 ಲಾರಿ ಸತತವಾಗಿ ಮಾನವಿ TPSMC ಖರೀದಿ ಕೇಂದ್ರದಿಂದ ಅದು ಲೋಡಾಗಿ ಹೋಗ್ಬೇಕು. ಅದು ಏನು ಮಾಡ್ತಾ ಏನೋ ಗೊತ್ತಿಲ್ಲ. ಒಂದು ವೇಳೆ ಮಾಡದೇ ಇದ್ದರೆ ಮತ್ತು 24ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಗೆ ಬೀಗ ಮುದ್ರೆ ಆಗ್ತದೆ. ತಹಸೀಲ್ದಾರ್ಗೆ ಬೀಗ ಅಂತ ಆಗ್ತದೆ. ತಹಸೀಲ್ದಾರ್ ಸಮ್ಮುಖದಲ್ಲಿ ಹೇಳಿದ್ದೀವಿ. ಆ ಕೆಲಸ ಅವ್ರು ಮಾಡಬೇಕು. ಈಗ ತಹಸೀಲ್ದಾರ್ ಅವರೇ ಅದಕ್ಕೆ ಮುಖ್ಯ. ಇಮಿಡಿಯೇಟ್ ಆಫೀಸರ್ ಅಂದರೆ ತಹಸೀಲ್ದಾರ್ ಅವರು. ಇವ್ರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಮಾತಾಡಬೇಕು. ಇವ್ರು ಎಷ್ಟು ಮುತುವರ್ಜಿ ಕೆಲಸ ಮಾಡ್ತಾರ ಅಷ್ಟು ಬೇಗ ಆಗ್ತದೆ. ತಹಸೀಲ್ದಾರ್ ಅವರು ಸ್ವಲ್ಪ ಮೌನ ಆದರೆ ಕಷ್ಟ ಆಗ್ತದೆ.
ಅಲ್ಲ ಸರ್, ಏನಂತಂದ್ರೆ ಟೆಂಡರ್ ಕರಾರು ನಿಯಮದ ಪ್ರಕಾರವಾಗಿ ನಾವು ಎಷ್ಟು ಲಾರಿಗಳನ್ನು ಕಳಿಸ್ತೀವಿ ಅಂತೇಳಿ ಒಂದು ರೀತಿಯಲ್ಲಿ ಕರಾರಲ್ಲಿ ಕೂಡ ಒಪ್ಪಂದ ಮಾಡಿಕೊಂಡಿರ್ತಾರೆ. ಆದ್ರೆ ಈ ಸರ್ಕಾರ ಕೂಡ ಇಷ್ಟೊಂದು ಕಾಳಜಿ ವಹಿಸ್ತಾ ಇಲ್ಲ, ಅಧಿಕಾರಿ ಕೂಡ ಕಾಳಜಿ ವಹಿಸಲ್ಲ ಅಂದ್ರೆ ಇದೇನು ಒಂಥರ ಕಲಾಟ ಸರ್ ಇದೆಲ್ಲ? ಸರ್ಕಾರ ಕಾನೂನು ಮಾಡಿ ಬಿಡ್ತದೆ. ಕಾನೂನನ್ನ ಜಾರಿಗೆ ತರ್ತಕ್ಕಂಥದ್ದು ಕಾರ್ಯಾಂಗ. ಇಟ್ ಮೀನ್ಸ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್, ಡಿಸಿ ಇರ್ಬೋದು, ಎಸ್ ಇರ್ಬೋದು. ಅವ್ರು ಯಾಕೆ ಸರ್ ಅವ್ರು ದೌರ್ಬಲ್ಯ ಸರ್? ಇವರು ರೈತರ ದೌರ್ಬಲ್ಯ ಸಮಸ್ಯೆ ಎಂಬುದಂದ್ರೇನು, ಇವರಿಗೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. ಇವ್ರ ಕಮ್ಯುನಿಕೇಶನ್ ಇಲ್ಲ. ತಹಸೀಲ್ದಾರ್ ಇವತ್ತಿಗೆ ಇನ್ನೂ ರಿಕ್ವೆಜೇಷನ್ ಕೊಟ್ಟಿಲ್ಲ. ಇಲ್ಲಿ 2 ಬರ್ತಾವ 3 ಬರ್ತಾವ, ಇಲ್ಲಿರ್ತಕ್ಕ 10 ಲಾರಿಗಳು ಕಳಿಸ್ಬೇಕಂತ ಇವ್ರ ರಿಕ್ವೆಜೇಷನ್ ಡಿ ಸಿ ಅವ್ರಿಗೆ ಕೊಟ್ಟಿಲ್ಲ. ಇವ್ರು ಕಳಿಸಿದ್ರೆ ಮಾತ್ರ ಜಿಲ್ಲಾಧಿಕಾರಿಗಳು ಗೊತ್ತಾಗ್ತದೆ. ಜಿಲ್ಲಾಧಿಕಾರಿ ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡ್ತಾರೆ. ಹಿಂಗಾಗಿ ಇವ್ರು ಇಮಿಡಿಯೇಟ್ ಸಂಪರ್ಕ ಮಾಡೋರು ಸಂಪರ್ಕನೇ ಮಾಡಿಲ್ಲ. ಲಾರಿ ಮಾಲಕರಿಗೆ ಹೇಳಿದ್ರೆ ಅದಕ್ಕೆ ಸಂಪರ್ಕ ಮಾಡ ಅಂತ ಇವ್ರು ಹೇಳಿದ್ದೀವಿ. ಅವ್ರು ಹೇಳ್ಯಾರ, ಇಲ್ಲದ್ರೆ ನಾಳೆ ಎಷ್ಟೊತ್ತಿದ್ರೆ 10 ಗಂಟೆಗೆ ನಾನು 10 ಲಾರಿಗಳು ನಿಂದಿರಿಸ್ತೇನೆ ಅಂತ ಹೇಳಿದಾರ. ಮಾಡದೇ ಇದ್ದರೆ ನಾಳೆ 24ನೇ ತಾರೀಕು ಬೆಳಗ್ಗೆ ನಿಮ್ಮ ತಹಸೀಲ್ ಆಫೀಸ್ ಬಂದ್ ಮಾಡ್ತೀವಿ ಅಂತೇಳಿ. ತಾಲೂಕಿನಲ್ಲಿ ಜೋಳ ಖರೀದಿಗೆ ಸಂಬಂಧಪಟ್ಟಂತೆ ರೈತರು ರೋಸಿ ಹೋಗಿದ್ದಾರೆ ಇವತ್ತು. ಯಾಕಂತಂದರೆ ಸುಮಾರು 50 ದಿನಗಳಿಂದ ರೈತರ ಖರೀದಿ ಎಷ್ಟು ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಅಂತಂದ್ರೆ ಇಷ್ಟೊತ್ತಿಗೆ ಖರೀದಿ ಎಲ್ಲ ಮುಗಿಬೇಕಾಗಿತ್ತು. ಆದರೆ ಕೇವಲ 45ರಿಂದ 50% ಕೂಡ ಇವತ್ತು ಖರೀದಿ ಆಗಿಲ್ಲ. ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಇನ್ನು ಮುಂಗಾರಿನ ಕತೆ ಹಿಂಗಾದ್ರೆ ಹಿಂಗಾರಿಗೆ ಸಂಬಂಧಪಟ್ಟಂತೆ ಒಂದು ರಿಜಿಸ್ಟ್ರೇಷನ್ ಕೂಡ ನೋಂದಣಿಗೆ 1 ದಿನ ಬಿಟ್ಟರು, 8 ತಾಸು ಬಿಟ್ಟಿದ್ದಾರೆ. ಒಂದು 10% ಕೂಡ ನೋಂದಣಿ ಆಗಿಲ್ಲ. ಅದೆಲ್ಲ ಮತ್ತೆ ನಿಲ್ಲಿಸಿದ್ದಾರೆ. ಯಾವ ಕಾರಣಕ್ಕೆ ನಿಲ್ಲಿಸಿದ್ದಾರೆ ಅಂತನ್ನುವಂಥದ್ದು ಕೂಡ ಕ್ಲಿಯರ್ ಆಗಿ ಮಾಹಿತಿ ರೈತರಿಗೂ ಇಲ್ಲ. ರೈತರು ಕೂಡ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ರೈತರು ಯೋಚನೆ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಮಾನ್ಯ ತಾಲೂಕಿನ ಮಾಜಿ ಶಾಸಕರಾದ ಗಂಗಾಧರ ನಾಯ್ಕ ಸಾಹೇಬರು ಇವತ್ತು ಈ ಒಂದು ಎಲ್ಲ ನಮ್ಮ ಪಕ್ಷದವ್ರನ್ನ ಕರೆದು ಇದಕ್ಕೇನಾದರೂ ಪರಿಹಾರ ಕಂಡುಕೋಬೇಕು, ಇಲ್ಲೇ ಇದ್ದರೆ ನಾವು ಉಗ್ರ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಅನ್ನೋಂಥದ್ದು ನಿಟ್ಟಿನಲ್ಲಿ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಇವತ್ತು ಇಲ್ಲಿ ಸೇರಿದ್ದೇವೆ. ಇನ್ನೂ 2 ದಿನ ಗಡುವು ಕೊಟ್ಟಿದ್ದೀವಿ ತಹಸೀಲ್ದಾರ್ ಆಫೀಸ್ಗೆ. ಮುಂದಿನ ದಿನಗಳಲ್ಲಿ ಇದೇನಾದರೂ ಸರಿಯಾದ ರೀತಿಯಲ್ಲಿ ಕ್ರಮ ಆಗಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಅನ್ನೋಂಥದ್ದು ನಿಟ್ಟಿನಲ್ಲಿ